ಕುಂಬಳಕಾಯಿ ಬೀಜದ ಆರೋಗ್ಯದ ಪ್ರಯೋಜನಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಬೆಳಗ್ಗೆ ಎದ್ದು ನೆನೆಸಿರ್ತಕ್ಕಂಥ ಕುಂಬಳಕಾಯಿ ಬೀಜವನ್ನು ಚೆನ್ನಾಗಿ ಅಗೆದು ತಿನ್ನಬೇಕು. ಬೋನ್ಸ್ ಸ್ಟ್ರಾಂಗ್ ಆಗ್ತವೆ. ಮಾಂಸಖಂಡಗಳಿಗೂ ಕೂಡ ಇದು ಹೆಚ್ಚಿನ ಶಕ್ತಿಯನ್ನು ಕೊಡ್ತದೆ. ವೆಯ್ಟ್ ಗೇನ್ ಮಾಡ್ಬೇಕನ್ನೋರು, ಇದು ಒಳ್ಳೆ ಕ್ಯಾಲರಿ ಇರ್ತದೆ, ಮತ್ತು ಒಳ್ಳೆ ಫೈಬರು, ಪ್ರೋಟೀನ್ ಅಂಶ ಇರ್ತದೆ. ಬ್ಲಡ್ ಪ್ರೆಷರ್ ಹೈ ಇರೋರಿಗೆ ಇದು ತುಂಬ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ. ಬ್ಲಡ್ ಪ್ರೆಷರ್ನ ಇದು ಕಮ್ಮಿ ಮಾಡುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರುಕಟ್ಟಿ. ಆದ್ಮೇಲೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕುಂಬಳಕಾಯಿ ಬೀಜದ ಆರೋಗ್ಯದ ಪ್ರಯೋಜನಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಕುಂಬಳಕಾಯಿ ಬೀಜದಲ್ಲಿ ಹೇರಳವಾಗಿರ್ತಕ್ಕಂಥ ಮ್ಯಾಗ್ನೀಷಿಯಂ ಅಂಶ, ಆಮೇಲೆ ಕ್ಯಾಲ್ಸಿಯಂ ಅಂಶ, ಐರನ್ ಅಂಶ, ಜಿಂಕು, ವಿಟಮಿನ್ ಇ, ಹಾಗೆ ಹಲವಾರು ರೀತಿಯ ಪ್ರೋಟೀನ್ಗಳು, ಆಮೇಲೆ ಮಿನರಲ್ಸ್, ವಿಟಮಿನ್ಸ್ಗಳು, ಫೈಬರ್ ಕಂಟೆಂಟು ಇದರಲ್ಲಿ ನಮಗೆ ಸಿಗ್ತದೆ. ಇಷ್ಟೆಲ್ಲ ಪೋಷಕ ಸತ್ವಗಳನ್ನು ಹೊಂದಿರತಕ್ಕಂಥ ಕುಂಬಳಕಾಯಿ ಬೀಜಗಳನ್ನು ನಾವು ಯಾವೆಲ್ಲ ಸಮಸ್ಯೆಗಳ ಒಂದು ನಿಯಂತ್ರಣಕ್ಕೆ, ಆಮೇಲೆ ಯಾವೆಲ್ಲ ಸಮಸ್ಯೆಗಳನ್ನ ಬರದಂತೆ ತಡಿಲಿಕ್ಕೆ ಉಪಯೋಗ ಮಾಡ್ಬೋದು ಅನ್ನೋ ವಿಚಾರಗಳನ್ನು ತಿಳ್ಕೊಂಡು, ಆದ್ಮೇಲೆ ಈ ಕುಂಬಳಕಾಯಿ ಬೀಜವನ್ನು ರಾತ್ರಿ 1 ರಿಂದ 2 ಚಮಚ ನೆನೆಸ್ಬೇಕು. ಬೆಳಗ್ಗೆ ಎದ್ದು ನೆನೆಸಿರ್ತಕ್ಕಂಥ ಕುಂಬಳಕಾಯಿ ಬೀಜವನ್ನು ಚೆನ್ನಾಗಿ ಅಗೆದು ತಿನ್ನಬೇಕು. ಹೀಗೆ ನಾವು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಬೋನ್ಸ್ ಸ್ಟ್ರಾಂಗ್ ಆಗ್ತವೆ, ತುಂಬ ಸ್ಟ್ರೆಂತ್ಫುಲ್ ಆಗುತ್ತೆ. ಅಸ್ಥಿ ಮಂಡಲ, ಬೋನ್ ಡೆನ್ಸಿಟಿ ಕಮ್ಮಿ ಇರ್ತದೆ. ಕೆಲವು ಜನ ಬಿದ್ದರೆ ಹಾಗೆ ಬೋನ್ ಎಲ್ಲ ಏನಾಗ್ತದೆ, ಮುರಿದು ಬಿಡ್ತದೆ, ಬೋನ್ ಟೊಳ್ಳಾಗಿದ್ದರೆ. ಅಂಥವ್ರಿಗೆ ಇದನ್ನು ಕೊಡ್ಬೋದು. ಸಣ್ಣ ಮಕ್ಕಳು ಈ ಬ್ರೆಡ್ಡು, ಬಿಸ್ಕಿಟು, ಚಾಕ್ಲೇಟ್ ಇಂಥವೆಲ್ಲ ಫಾಸ್ಟ್ ಫುಡ್, ಜಂಕ್ ಫುಡ್ ತಿನ್ನೋದ್ರಿಂದ ಸ್ವಲ್ಪ ಬಿದ್ದರೂ ಕೂಡ ಮೂಳೆ ಮುರಿತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ. ನಾವು ಹಿಂದಿನ ಒಂದು ನಮ್ಮ ಭವಿಷ್ಯವನ್ನು, ನಮ್ಮ ಬಾಲ್ಯವನ್ನು ನಾವು ನೆನಪಿಸ್ಕೊಂಡಾಗ ನಾವು ಎಷ್ಟೇ ಬಿದ್ದರೂ ಕೂಡ ನಮ್ಗೆ ಅವಾಗ ಅಷ್ಟೊಂದೇನು ಮೂಳೆಗೆ ಏಟ್ ಆಗ್ತಾ ಇರಲಿಲ್ಲ, ಎಷ್ಟು ಬೀಳ್ತಾ ಇದ್ವಿ ನೆನಪಿಸ್ಕೊಳ್ಳಿ. ಆದರೆ ಈಗಿನ ಮಕ್ಕಳು ಸ್ವಲ್ಪ ಬಿದ್ದರೂ ಕೂಡ, ಯಾಕಂದರೆ ನಾವು ನಮ್ಮ ಆಶ್ರಮದಲ್ಲಿ ಈ ಥರ ತುಂಬ ಜನರು ನೋಡ್ತಾ ಇದ್ದೀವಿ, ಅನುಭವದ ಮೂಲಕ ಹೇಳ್ತಾ ಇದ್ದೀವಿ. ತುಂಬ ತಂದೆ ತಾಯಿರು ತಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದಿರ್ತಾರೆ, ಸ್ವಲ್ಪ ಜಾರಿ ಬಿದ್ದ ಮೂಳೆನೇ ಕಟ್ಟಾಯಿತು ಕಾಲಲ್ಲಿ, ಕೈಯಲ್ಲಿ ಅಂತೇಳಿ. ಅಂದರೆ ಅಷ್ಟೊಂದು ಈ ಒಂದು ಸಮಸ್ಯೆಗಳು ಹೆಚ್ಚಾಗಲಿಕ್ಕೆ ಬೋನ್ ಡೆನ್ಸಿಟಿ ಕಮ್ಮಿ ಆಗಿರೋದು. ಅದಕ್ಕೆ ಕಾರಣ ಚಾಕ್ಲೇಟು, ಬ್ರೆಡ್ಡು, ಬಿಸ್ಕೆಟು, ಸಕ್ಕರೆ ಪದಾರ್ಥ, ಇವೆಲ್ಲ ಕಾರಣ. ಅದಕ್ಕೆ ಅವನ್ನ ಮಕ್ಕಳಿಂದ ದೂರ ಇಡಿ. ಪಂಪ್ಕಿನ್ ಸೀಡನ್ನು ಕೊಡೋದ್ರಿಂದ ದೊಡ್ಡವರಿಗಾಗಲಿ ಮಕ್ಕಳಿಗಾಗಲಿ ಬೋನ್ಸ್ ಅಂದರೆ ಅಸ್ಥಿ, ಎಲುಬುಗಳು ಗಟ್ಟಿ ಆಗ್ತದೆ. ಇನ್ನು ಇದಾದ ಮೇಲೆ ಮಾಂಸಖಂಡಗಳಿಗೂ ಕೂಡ ಇದು ಹೆಚ್ಚಿನ ಶಕ್ತಿಯನ್ನು ಕೊಡ್ತದೆ. ತುಂಬ ವೀಕ್ ಇರ್ತಕ್ಕಂಥವ್ರು, ವೆಯ್ಟ್ ಗೇನ್ ಮಾಡ್ಬೇಕನ್ನೋರು, ಇದು ಒಳ್ಳೆ ಕ್ಯಾಲರಿ ಇರ್ತದೆ, ಮತ್ತು ಒಳ್ಳೆ ಫೈಬರು, ಪ್ರೋಟೀನ್ ಅಂಶ ಇರ್ತದೆ. ಅಮಿನೋ ಆಸಿಡ್ಗಳು ಇದರಲ್ಲಿ ಯಥೇಚ್ಛವಾಗಿ ಸಿಗ್ತವೆ. 9 ರೀತಿಯ ಅಮಿನೋ ಆಸಿಡ್ಗಳು ಇದರಲ್ಲಿದ್ದಾವೆ. ಆಮೇಲೆ ವಿಟಮಿನ್ಸ್ಗಳು ಹೇರಳವಾಗಿದ್ದಾವೆ. ಐರನ್ ಅಂಶ ಇರೋದ್ರಿಂದ ಯಾರಿಗೆ ತೂಕ ಹೆಚ್ಚಿಗೆ ಮಾಡ್ಬೇಕಂತಿರ್ತದೆ ಅಂಥವ್ರು ನೆನೆಸಿರ್ತಕ್ಕಂಥ ಕುಂಬಳಕಾಯಿ ಬೀಜದಲ್ಲಿ ಒಂದು 10-20 ಗ್ರಾಮ್ನಷ್ಟು ಬೆಲ್ಲ ಸೇರಿಸಿ, ಸ್ವಲ್ಪ ಒಂದು 2-3 ಚಮಚ ತುಪ್ಪ ಸೇರಿಸಿ ತಿನ್ನೋದ್ರಿಂದ ಚೆನ್ನಾಗಿ ವೇಟ್ ಗೇನ್ ಆಗುತ್ತೆ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ತಿನ್ಬೇಕು. ಆಮೇಲೆ ಮಾಂಸಖಂಡಗಳು ಕೂಡ ತುಂಬ ಬಲಿಷ್ಠ ಆಗ್ತವೆ. ನ್ಯಾಚುರಲ್ ಪ್ರೋಟೀನ್, ವಿಟಮಿನ್, ಮಲ್ಟಿವಿಟಮಿನ್ ಆಗಿ ಇದು ಕೆಲಸ ಮಾಡ್ತವೆ. ಆಮೇಲೆ ನರಗಳ ದೌರ್ಬಲ್ಯತೆ, ಸುಸ್ತು, ನಿಶಕ್ತಿ ಇಂಥ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ, 1 ಚಮಚ ಅಥವಾ 2 ಚಮಚ ನೆನೆಸಿದ ಬೀಜವನ್ನು ಬೆಳಗ್ಗೆ ಎದ್ದು ಲವಂಗದ ಜೊತೆಗೆ 1-2 ಲವಂಗ, ಆಮೇಲೆ 1-2 ಕಾಳು ಮೆಣಸಿನ ಜೊತೆಗೆ ತಿಂದರೆ ಸುಸ್ತು, ನಿಶಕ್ತಿ, ನರ ದೌರ್ಬಲ್ಯತೆಗಳನ್ನು ನಾವು ಕಡಿಮೆ ಮಾಡ್ಕೋಬೋದು. ಬ್ಲಡ್ ಪ್ರೆಷರ್ ಹೈ ಇರೋರಿಗೆ ಇದು ತುಂಬ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ. ಬ್ಲಡ್ ಪ್ರೆಷರ್ನ ಇದು ಕಮ್ಮಿ ಮಾಡುತ್ತೆ. ಅಂಥವ್ರು ಏನು ಮಾಡ್ಬೇಕಂದ್ರೆ, ಕುಂಬಳಕಾಯಿ ಬೀಜವನ್ನು, ನೆನೆಸಿರ್ತಕ್ಕಂಥ ಕುಂಬಳಕಾಯಿ ಬೀಜವನ್ನು ಸ್ವಲ್ಪ ಲವಂಗ, ಕಾಳುಮೆಣಸು ಮತ್ತು ಬೆಳ್ಳುಳ್ಳಿ ಇದರ ಜೊತೆಗೆ ಸೇವನೆ ಮಾಡೋದು. 1-2-3 ಎಸಳು ಬೆಳ್ಳುಳ್ಳಿ, 1-2 ಲವಂಗ, 2-3 ಕಾಳುಮೆಣಸನ್ನು
ಸೇರಿಸಿ ಈ ಒಂದು ನೆನೆಸಿರ್ತಕ್ಕಂಥ ಕುಂಬಳಕಾಯಿ ಬೀಜದ ಜೊತೆಗೆ ಸೇವನೆ ಮಾಡೋದ್ರಿಂದ ಹೈ ಬ್ಲಡ್ ಪ್ರೆಷರ್ನ ನಾವು ಕಮ್ಮಿ ಮಾಡ್ಬೋದು. ಅದರ ಜೊತೆಗೆ ಇದರ ಸೇವನೆಯಿಂದಾಗಿ ಇದು ಫ್ರೀ ರೆಡಿಕಲ್ಸ್ಗಳನ್ನು ಇದು ಏನು ಮಾಡುತ್ತೆ, ನಾಶ ಮಾಡುತ್ತೆ. ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇದರಲ್ಲಿ ನಾವು ಕಾಣ್ಬೋದು. ಹಾಗಾಗಿ ಇದರ ಸೇವನೆಯಿಂದಾಗಿ ನಮಗೆ ಕ್ಯಾನ್ಸರಿಂದ ರಕ್ಷಣೆ ದೊರೀತದೆ. ಕ್ಯಾನ್ಸರ್ ಬಾರದಂತೆ ನಾವು ಇದರ ಸೇವನೆಯಿಂದ ರಕ್ಷಣೆಯನ್ನು ಪಡ್ಕೋಬೋದು, ಬರದಂತೆ ಪ್ರಿವೆನ್ಷನ್. ಅದಕ್ಕೆ ಇದನ್ನು ಏನು ಮಾಡಬೇಕಂದ್ರೆ ಒಂದು ಚಮಚ ಅಥವಾ 2 ಚಮಚ ನೆನೆಸಿರ್ತಕ್ಕಂಥ ಬೀಜದಲ್ಲಿ ಕಾಳುಮೆಣಸನ್ನು ಸೇರಿಸಿ ಸೇವನೆ ಮಾಡೋದು. ಕಾಳುಮೆಣಸು ಅತ್ಯದ್ಭುತವಾಗಿರ್ತಕ್ಕಂಥ ಕ್ಯಾನ್ಸರ್ ಸೆಲ್ಗಳನ್ನು ನಾಶ ಮಾಡೋ ಶಕ್ತಿಯನ್ನು ಹೊಂದಿದೆ. ಇದರ ಜೊತೆಗೆ ಸೇರಿದ್ರೆ ಇನ್ನೂ ಚೆನ್ನಾಗಿ ಅದು ಕೆಲಸ ಮಾಡ್ತದೆ. ಹಾಗೆಯೇ ಯಾರಿಗೆ ಮೂತ್ರ ತಡೆದು ಬರ್ತಾ ಇರ್ತದೆ, ಇದು ಡೈಯೂರೆಟಿಕ್ ಆಗಿ ಕೆಲಸ ಮಾಡುತ್ತೆ, ಮೂತ್ರಲವಾಗಿ ಕೆಲಸ ಮಾಡುತ್ತೆ ಅಂತಾರೆ. ಒಂದು 2 ಚಮಚ ಇದು ನೆನೆಸಿರೋ ಬೀಜ ತಿಂದರೆ ಮೂತ್ರ ಚೆನ್ನಾಗಿ ಹೋಗುತ್ತೆ. ಆಮೇಲೆ ಇದರ ಸೇವನೆಯಿಂದಾಗಿ ಮುಖ್ಯವಾಗಿ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂದರೆ ಒಳ್ಳೆ ಗುಡ್ ಫ್ಯಾಟಿನ ಅಂಶ ಇದರಲ್ಲಿ ಇರ್ತದೆ, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ ಹೇಳ್ತಾರೆ. ಅದಕ್ಕೆ ಕೆಟ್ಟ ಕೊಲೆಸ್ಟ್ರಾಲ್ ಆಗದಂತೆ ಇದು ನಮ್ಮ ಹೃದಯವನ್ನು ಕಾಪಾಡುತ್ತೆ. ಜೊತೆಗೆ ಮೆದುಳಿಗೂ ಕೂಡ ಮೇಧ್ಯ ಅಂಶವನ್ನು ಇದು ಒದಗಿಸೋದ್ರ ಮೂಲಕವಾಗಿ ಮೆದುಳು ಚುರುಕಾಗಿರಲಿಕ್ಕೆ, ಮೆದುಳಿನಲ್ಲೆಲ್ಲ ಹಾರ್ಮೋನ್ಗಳು ಸರಿಯಾಗಿ ಸ್ರವಿಕೆ ಆಗಲಿಕ್ಕೆ ಇದು ಉಪಯೋಗಕಾರಿ ಕೆಲಸ ಮಾಡುತ್ತೆ. ಮತ್ತು ಇದು ಸ್ಟಿಮ್ಯುಲೇಟ್ ಮಾಡುತ್ತೆ ನಮ್ಮ ಮೆದುಳಿನಲ್ಲಿ ಮೆಲೋಟೋನಿನ್ ಆಮೇಲೆ ಡೋಪೋಮಿನ್ ಹಾರ್ಮೋನ್ಸ್ಗಳನ್ನು ಸ್ಟಿಮ್ಯುಲೇಟ್ ಮಾಡೋದ್ರ ಜೊತೆಗೆ ನಿದ್ರಾಹೀನತೆ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇದು ಉತ್ತಮ ಪರಿಹಾರವಾಗಿ ಕೆಲಸ ಮಾಡುತ್ತೆ. ನಿದ್ರೆ ಬರೋ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಬೆಳಗ್ಗೆ ನೆನಿಟ್ಟು ರಾತ್ರಿ ಸೇವನೆ ಮಾಡಿ ಮಲ್ಕೊಳ್ಳೋದ್ರಿಂದ ಚೆನ್ನಾಗಿ ನಿದ್ದೆ ಬರ್ತದೆ. ನಿದ್ರೆ ಸಮಸ್ಯೆ ಇರೋರು ರಾತ್ರಿ ಸೇವನೆ ಮಾಡಬೇಕು. ಇನ್ನು ಇದಾದ ಮೇಲೆ ಇದರ ಸೇವನೆಯಿಂದಾಗಿ ಬುದ್ಧಿ ಚುರುಕಾಗುತ್ತೆ, ಏಕಾಗ್ರತೆ, ಜ್ಞಾಪಕ ಶಕ್ತಿ ಅದು ಕೂಡ ವೃದ್ಧಿಯಾಗುತ್ತೆ. ಹಾಗೆಯೇ ಈ ಕುಂಬಳಕಾಯಿ ಬೀಜದಲ್ಲಿ ಇರ್ತಕ್ಕಂಥ ಮ್ಯಾಗ್ನೀಷಿಯಂ ಅಂಶ ಹೃದಯಕ್ಕೆ, ಮೆದುಳಿಗೆ, ಕಿಡ್ನಿಗೆ, ಶ್ವಾಸಕೋಶಕ್ಕೆ, ಲಿವರ್ಗೆ ಬಹಳ ಒಳ್ಳೆಯದು. ವೈಟಲ್ ಆರ್ಗನ್ಸ್ಗಳನ್ನು ಇದು ಭಾಳ ಸ್ವಸ್ಥವಾಗಿರ್ತಕ್ಕಂಥ ಶಕ್ತಿಯಾಗಿ ಕೆಲಸ ಮಾಡ್ತದೆ. ಆಮೇಲೆ ಇದ್ಯಾರು ಉಪಯೋಗ ಮಾಡಬಾರ್ದು ಅಂದರೆ, ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣು ಮಕ್ಕಳು ವೈದ್ಯರ ಸಲಹೆಗನುಸಾರವಾಗಿ ಸೇವನೆ ಮಾಡಬೇಕು. ಗರ್ಭಿಣಿ ಸ್ತ್ರೀಯರು ಕೂಡ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಬೇಕು. ಕಿಡ್ನಿ ಸಮಸ್ಯೆ ಇರೋರು ಇದನ್ನು ಸೇವನೆ ಮಾಡೋಂಗಿಲ್ಲ. ಆಮೇಲೆ ಡೈಯೂರೆಟಿಕ್ ಔಷಧಿಗಳನ್ನ ತೆಗೆದುಕೊಳ್ಳೋರು, ಈಗಾಗಲೇ ನೀರು ಹೊರಗೆ ಹೋಗ್ತಕ್ಕಂಥ ಒಂದಿಷ್ಟು ಔಷಧಿಗಳನ್ನ ಕೊಟ್ಟಿರ್ತಾರೆ, ಅಂಥವ್ರು ಇದರ ಸೇವನೆ ಮಾಡೋಂಗಿಲ್ಲ. ಯಾಕಂದರೆ ಇದರ ಸೇವನೆಯಿಂದ ಇನ್ನಷ್ಟು ಡಿಹೈಡ್ರೇಷನ್ ಆಗುವ ಚಾನ್ಸಸ್ಗಳಿರ್ತವೆ. ಆಮೇಲೆ ತುಂಬ ಬ್ಲೋಟಿಂಗ್ ಇರ್ತಕ್ಕಂಥವ್ರು, ತುಂಬ ಹೆವಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆ ಇರ್ತಕ್ಕಂಥವ್ರು, ಕರಳಿನಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು, ಅಲ್ಸರೇಟಿವ್ ಕೊಲೈಟಿಸು, ಲಿವರ್ ಸಿರೋಸಿಸ್ ಅಂತಕ್ಕಂಥ ಸಮಸ್ಯೆ ಇರ್ತಕ್ಕಂಥವ್ರು, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ತುಂಬ ತೊಂದರೆ ಇರ್ತಕ್ಕಂಥವ್ರು ಇದನ್ನು ಬಳಸಂಗಿಲ್ಲ. ಯಾಕೆಂದರೆ ಇದರಲ್ಲಿ ಹೈ ಫೈಬರ್ ಇರೋದ್ರಿಂದ ಆ ಒಂದು ಸಮಸ್ಯೆ ಇನ್ನೂ ಹೆಚ್ಚಾಗಲಿಕ್ಕೆ ಇದು ಕಾರಣ ಆಗ್ತದೆ. ಉಳಿದಂತೆ ಎಲ್ಲರೂ ಇದರ ಬಳಕೆಯನ್ನು ಮಾಡ್ಬೋದು, ಇದರ ಪ್ರಯೋಜನ ಪಡ್ಕೋಬೋದು. BP ಇರೋರಾಗಲಿ, ಶುಗರ್ ಇರೋರಾಗಲಿ ಇದನ್ನು ಬಳಸೋದ್ರ ಜೊತೆಗೆ ಯೋಗ, ಪ್ರಾಣಾಯಾಮ, ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳೋದ್ರಿಂದ ಆ ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಇದೆ, ಅಲ್ಲಿ ತಾವು ಭಾಗವಹಿಸ್ಬೋದು. ಆರೋಗ್ಯದ ವಿಚಾರಗಳನ್ನ ತಿಳಿಸ್ಕೊಡ್ತೇವೆ. ನಾವೇ ಖುದ್ದಾಗಿ ಯೋಗ ತರಬೇತಿಯನ್ನು, ಆರೋಗ್ಯದ ಮಾಹಿತಿಯನ್ನು ಕೊಡಲಿದ್ದೇವೆ ಆ ಶಿಬಿರದಲ್ಲಿ. ಆಮೇಲೆ www.ayurvedatips.com ಅಂತ ವೆಬ್ಸೈಟ್ ಇದೆ, ಅಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ಈ ವಿಚಾರಗಳು, ಇನ್ನೂ ಹೆಚ್ಚು ವಿಚಾರಗಳು ವಿಸ್ತೃತವಾಗಿ ನಿಮಗೆ ಸಿಗ್ತವೆ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಶರಣಾರ್ಥಿ.